ಹಲೋ ಎವ್ರಿವನ್. ತುಂಬ ದಿನ ಆದಮೇಲೆ ನಾನು ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇರೋದು. ಎಸ್, ನಾನು ಬ್ಯಾಕ್ ಟು ಬ್ಯಾಂಗ್ಳೂರಿಗೆ ಬಂದಮೇಲೆ ಇದು ಒಂಥರ ಫಸ್ಟ್ ವ್ಲಾಗ್ ಆಗಿದೆ. ಆ್ಯಂಡ್ ಮನೆಗೆ ಬಂದು ನೋಡಬೇಕಾದ್ರೆ ಮನೆ ಎಲ್ಲ ಫುಲ್ ಡಸ್ಟ್ ಆಗಿಬಿಟ್ಟಿತ್ತು. ಬಿಕಾಸ್ ಆಫ್ಟರ್ 1 ಮಂತ್ ನಾನು ಬ್ಯಾಂಗ್ಳೂರಿಗೆ ಬಂದಿರೋದು. ಇವನ್ ನಮ್ಮ ಗಿಡಗಳು ಅಷ್ಟೇ, ಎಲ್ಲ ಗಿಡಗಳು ನೀರಿಲ್ಲದೆ ಸತ್ತೋಗ್ಬಿಟ್ಟಿತ್ತು. ಫ್ರಿಜ್ ಕೂಡ ವರ್ಸ್ಟ್ ಪಾರ್ಟ್ ಆಗೋಗ್ಬಿಟ್ಟಿತ್ತು ನನಗೆ. ಫ್ರಿಜ್ ಫುಲ್ ಹಾಳಾಗ್ಬಿಟ್ಟಿತ್ತು. ಆ್ಯಂಡ್ ಬರ್ಡೇ ಸೆಲೆಬ್ರೇಷನ್ ಕೂಡ ಇರೋದ್ರಿಂದ ಸೊ ಬರ್ಡೇಗೆ ಏನಾದರೂ ಐಟಮ್ಸ್ನೆಲ್ಲ ಪರ್ಚೇಸ್ ಮಾಡಬೇಕು ಅಂತ ಹೊರಗಡೆ ಹೋದಾಗ ಗಣೇಶ ಕೂಡ ಎಲ್ಲ ಬಿಡ್ತಾಯಿದ್ರು. ಒಂದೆರಡು ಕ್ಯೂಟ್ ಗಣೇಶ ಕೂಡ ಸಿಕ್ತು ಬ್ಯಾಂಗ್ಳೂರಿಗೆ ಬಂದಮೇಲೆ ನೋಡ್ಲಿಕ್ಕೆ ನನಗೆ. ಆ್ಯಂಡ್ ಬರ್ಡೇ ಸೆಲೆಬ್ರೇಷನ್ ಕೂಡ ಅಷ್ಟೇ, ಬ್ಯಾಂಗ್ಳೂರಿಗೆ ಬಂದಿರೋದ್ರಿಂದ ಸಡನ್ನಾಗಿ ಏನು ನನಗೆ ಫ್ಯಾನ್ಸಿಯಾಗಿ ಪ್ಲ್ಯಾನ್ ಮಾಡೋಕ್ಕೆ ಆಗಿಲ್ಲ. ಸೊ ಮನೆಯಲ್ಲೇ ನಾನೇ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿಬಿಟ್ಟು ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡಿದೆ. ಆ್ಯಂಡ್ ಗಿಫ್ಟ್ ಕೂಡ ಕೊಟ್ಬಿಟ್ಟಿದ್ದೆ ಸರ್ಪ್ರೈಸ್ ಆಗಿ. ಆ್ಯಂಡ್ ತುಂಬ ಇಷ್ಟ ಆಯಿತು ಗಿಫ್ಟ್ ಕೂಡ ಅವನಿಗೆ. ಆ್ಯಂಡ್ ನಮ್ಮ ಮನೇಲಿ ಬರ್ಡೇ ಸೆಲೆಬ್ರೇಷನ್ ಅಲ್ಲದೆ ನಮ್ಮ ಫ್ರೆಂಡ್ ಮನೇಲಿ ಕೂಡ ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಹೋಗಿದ್ವಿ. ಅವ್ರ ಮನೇಲಿ ಚಿಕ್ಕ ಪಾಪು ಇರೋದ್ರಿಂದ ನಮ್ಮನ್ನೇ ಕರೆದಿದ್ರು. ಆ್ಯಂಡ್ ಅವರು ಅಷ್ಟೇ ತುಂಬ ಚೆನ್ನಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರು. ಆ್ಯಂಡ್ ಮನೆಯಲ್ಲೇ ಎಲ್ಲರೂ ಸೇರಿಕೊಂಡು ಡಿನ್ನರ್ ಪ್ರಿಪೇರ್ ಮಾಡಿಬಿಟ್ಟು ಮನೆಯಲ್ಲೇ ಊಟ ಮಾಡಿದ್ವಿ. ಚಿಕ್ಕ ಮಗು ಇರೋದ್ರಿಂದ ನೈಟೆಲ್ಲೂ ಹೊರಗಡೆ ಹೋಗೋದು ಬೇಡ ಅಂತ ಫುಲ್ ವಿಡಿಯೋನ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದೀನಿ.